ಸಿಎಂ ಸಿದ್ದರಾಮಯ್ಯಗೆ ಶತಮಾನಗಳ ರಾಜಯೋಗ. ಕಂಟಕದಿಂದಲೂ ಬಚಾವ್ ಮಾಡಿದ್ದು ಅದ್ಭುತ ಶಕ್ತಿ. ಕರ್ನಾಟಕದ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತನ್ನದೇ ಆದ ಶಕ್ತಿ ಇದೆ. ಕರುನಾಡು ಕಂಡ ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ. ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆದಾಗಿನಿಂದಲೂ ಸಿದ್ದರಾಮಯ್ಯಗೆ ಅಡೆತಡೆಗಳೇ ಹೆಚ್ಚಾಗಿದ್ದವು. 2.5 ವರ್ಷ ಸಿದ್ದರಾಮಯ್ಯ ಸಿಎಂ, ಇನ್ನುಳಿದ 2.5 ವರ್ಷ ಡಿಕೆ ಶಿವಕುಮಾರ್ ಅನ್ನೋದು ಅಧಿಕಾರ ಹಂಚಿಕೆ ಮಾತುಗಳಿದ್ದು. ಕೆಲ ದಿನಗಳಿಂದ ಸಿದ್ದು ಕೆಳಗಿಳಿಸಲು ಒಂದು ಬಣ ಸಾಕಷ್ಟು ಹರಸಾಹಸ ಕೂಡ ಮಾಡಿತ್ತು. ಆದರೆ ಇನ್ನೇನು ರಾಜಕೀಯ ಎದುರಾಳಿಗಳೆದುರು ಸಿದ್ದು ಸೋತು ಹೋಗಿಬಿಡ್ತಾರೆ ಅನ್ನೋ ಹೊತ್ತಿನಲ್ಲೇ ರೊಚ್ಚಿಗೆದ್ದ ಟಗರಿನಂತೆ ಸಿದ್ದು ಮೇಲುಗೈ ಸಾಧಿಸಿದ್ದಾರೆ. ದೆಹಲಿ ಅಂಗಳದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಕುರ್ಚಿ ಕಾಳಗದಲ್ಲಿ ಮುನ್ನಡೆ ಕಾಪಾಡಿಕೊಂಡಿದ್ದಾರೆ. ಈ ಒಂದು ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರಾಳಿಗಳ ಹೃದಯದಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಕನಕಪುರದ ಬಂಡೆಗೆ ಟಗರು ಡಿಚ್ಚಿ, ರೆಬಲ್ ನಾಯಕರನ್ನ ಕುಟ್ಟಿ ಪುಡಿ ಪುಡಿ. ಸಿಎಂ ಕುರ್ಚಿ ಗೇಮ್ನಲ್ಲಿ ಸಿದ್ದರಾಮಯ್ಯ ತನ್ನ ತಂತ್ರ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ರೆಬಲ್ ನಾಯಕರನ್ನ ಹಂತ ಹಂತವಾಗಿ ಮಟ್ಟ ಹಾಕಿ ತಮ್ಮ ಶಕ್ತಿಯನ್ನ ವಿಸ್ತರಿಸಿದಷ್ಟೇ ಅಲ್ಲದೆ ಡಿಕೆಶಿ ಎಂಬ ಬಂಡೆಯಂತಹ ನಾಯಕರನ್ನೇ ರಾಜಕೀಯವಾಗಿ ಕುಟ್ಟಿ ಪುಡಿ ಮಾಡಿರುವುದು ವಿಶೇಷ. ದೆಹಲಿಗೆ ಭೇಟಿ ನೀಡಿದ ಬಳಿಕ ಸಿದ್ದರಾಮಯ್ಯ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ದೆಹಲಿಯಲ್ಲೇ ನಿಂತು ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಡಿಕೆ ಮುಂದೆ ಹೇಳಿದ್ರು. ಸರ್, ಈಗ ಬಹು ಚರ್ಚೆ ಆಗ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲೂ ಕರ್ನಾಟಕದ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಲೀಡರ್ಶಿಪ್ಗೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಹೇಳಿದಾರ ಇಲ್ಲ? ಮತ್ತೆ ಸ್ಪೆಕ್ಯುಲೇಷನ್ ಯಾಕೆ? ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು. ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಸರ್, ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ, ಈಗ 2.5 ವರ್ಷ ಅಂತದೆ, ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ, ಹೈಕಮಾಂಡ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನು ಇಬ್ಬರು ಒಪ್ಕೋಬೇಕು. ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ. ವಿಲ್ ಬಿ ಅವಾಯ್ಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಮತ್ತೆ ಸಮಯ ಹತ್ರಕ್ಕೆ ಬರ್ತಾ 2.5 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನಃ ಚರ್ಚೆಗೆ ಬರ್ತಾ ಇದೆ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಪಕ್ಷದ ಕೆಲವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಬೆಂಬಲಿಸುವಂತ ಶಾಸಕರು ಕೇಳಪ್ಪ, ಇಲ್ಲಿ 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನಮಗೆ
ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಅಲ್ಲ ಸರ್, ಇಂಥ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಏನು ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ ಪರೋಕ್ಷವಾಗಿ. ಕ್ರಾಂತಿ ಅಂದ್ರೆ ಬದಲಾವಣೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಹೇಳಪ್ಪ. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಸ್ ಇಟ್ ಎ ಪಾರ್ಟಿ ಡಿಸಿಷನ್? ಖರ್ಗೆ ಅವ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ, ವೇಣುಗೋಪಾಲ್ ಹೇಳ್ಬೇಕು. ಸಿದ್ದರಾಮಯ್ಯ ಒಂದ್ ಕಡೆ ನಾನೇ ಸಿಎಂ ಅಂತ ಹೇಳಿದ್ರೆ ಇತ್ತ ಡಿಸಿಎಂ ಡಿಕೆಶಿಯದ್ದು ಕಣ್ಣೀರಿನ ಕಥೆಯಾಗಿತ್ತು. ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕಾದ್ರೆ ನಂಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತ ಡಿಕೆಶಿ ಬೇಸರದ ನಿರಾಸೆಯ ನುಡಿಗಳನ್ನಾಡಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ ತನ್ನ ಕುರ್ಚಿಯನ್ನ ಭದ್ರ ಮಾಡಿಕೊಳ್ತಿದ್ರೆ ಎದುರಾಳಿಗಳು ಟಗರಿನ ಗುಟುರಿನ ಮುಂದೆ ಸೋತು ಮಂಕಾಗ್ತಿದ್ದಾರೆ. ಸಿದ್ದರಾಮಯ್ಯ ಹಲವು ಪ್ರಕರಣಗಳಲ್ಲಿ ಸಿಲುಕಿದ್ರು, ಅದರಲ್ಲೂ ಗೆದ್ದು ಫಿನಿಕ್ಸ್ನಂತೆ ಸಿದ್ದು ಮುನ್ನುಗ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಕೂಡ ಮೂಡ ಹಗರಣದ ಕಾನೂನಿನ ಕುಣಿಕೆಗೆ ಸಿಲುಕಿದ್ರು. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದ ಪತ್ನಿ ಪಾರ್ವತಿಯನ್ನ ಕಂಡು ಸಿದ್ದರಾಮಯ್ಯ ಕಣ್ಣಂಚಲ್ಲಿ ನೀರು ಬಂದಿತ್ತು. ಪತ್ನಿ ಪರಿಸ್ಥಿತಿ ಕಂಡು ಕಠಿಣ ಹೃದಯ ಅಂತಲೇ ಕರೆಸ್ಕೊಳ್ಳೋ ಸಿಎಂ ಸಿದ್ದು ಕೂಡ ಮಮ್ಮಲ ಮರಗಿ ಹೋಗಿದ್ರು. ಪತ್ನಿಗೆ ಎದುರಾದ ಕಾನೂನು ಕಂಟಕ ಕಂಡು ಕಣ್ಣೀರನ್ನು ಹಾಕಿದ್ರು. ಆದರೆ ಈ ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬದ ಮುಂದೆ ಕವಿದಿದ್ದ ದಟ್ಟ ಕಾರ್ಮೋಡ ಕೂಡ ಕರಗಿ ತಿಳಿಯಾಗಿ ಹೋಗಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಸಿದ್ದು ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಮಂಜಿನಂತೆ ಕರಗಿತು ಸಿಎಂ ಸಿದ್ದು ಸಂಕಷ್ಟಗಳ ಗುಡ್ಡೆ. ಸಿದ್ದರಾಮಯ್ಯನರ ಬಚಾವ್ ಮಾಡಿದ್ದು ಅದೇ ಶಕ್ತಿ. ಕರ್ನಾಟಕದ ಮುಖ್ಯಮಂತ್ರಿಗೆ ಮತ್ತೊಂದು ರಾಜಯೋಗ. ಅಧಿಕಾರ ಹಂಚಿಕೆ ಅನ್ನೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ರಾಜಕೀಯ ವಿರೋಧಿಗಳ ಷಡ್ಯಂತ್ರ, ಇದರ ಜೊತೆಗೆ ಕುಟುಂಬಕ್ಕೆ ಹೊಡೆತ ಕೊಟ್ಟಿದ್ದ ಮೂಡ ಹಗರಣ, ಇವೆಲ್ಲವೂ ಈಗ ಕರಗಿದೆ. ಸಿದ್ದರಾಮಯ್ಯಗೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಬೆಂಬಲವಾಗಿ ನಿಂತಿದ್ದು ಅದೊಂದು ಅದ್ಭುತ ಶಕ್ತಿ. ಸಿದ್ದರಾಮಯ್ಯ ಅಂದರೆ ನಾಸ್ತಿಕವಾದಿ ಅನ್ನೋ ಮಾತಿತ್ತು, ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿಯು ಮೆತ್ತಿಕೊಂಡಿತ್ತು. ಯಾಕೆಂದ್ರೆ ಟಿಪ್ಪು ವೇಷ ಧರಿಸಿ ಮುಸ್ಲಿಮರ ಟೋಪಿ ಧರಿಸೋ ಸಿದ್ದು ದೇವಸ್ಥಾನಕ್ಕೆ ಹೋದ್ರೆ ಕುಂಕುಮವನ್ನು ಹಚ್ಚಲ್ಲ, ಮೈಸೂರು ಪೇಟವನ್ನು ತೊಡಲ್ಲ ಅನ್ನೋ ಅಪವಾದ ಇತ್ತು. ಆದರೆ ಸಿದ್ದರಾಮಯ್ಯ ತನಗೆ ಸಂಕಟ ಬಂದಾಗ ನೆನೆದಿದ್ದು ಮಾತ್ರ ಆ ದೇವಿಯನ್ನ. ಅದೇ ದೇವಿ ಇದೀಗ ಸಿದ್ದರಾಮಯ್ಯರ ಕೈ ಹಿಡಿದು ಮೇಲೆತ್ತುತ್ತಿದ್ದಾಳೆ. ಆ ದೇವಿಯೇ ಮೈಸೂರಿನ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ. ಒಂದು ಕಾಲದಲ್ಲಿ ನಾಸ್ತಿಕನಂತೆ ವರ್ತಿಸುತ್ತಿದ್ದ ಸಿದ್ದರಾಮಯ್ಯ ಈಗ ದೇವರ ದರ್ಶನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹಲವು ಬಾರಿ ಪತ್ನಿ ಸಮೇತ ಭೇಟಿ ನೀಡಿ ಬಂದಿದ್ದಾರೆ. ಅಲ್ಲದೆ ಪಟಾಲಮ್ಮ ದೇಗುಲಕ್ಕೂ ಹೋಗಿ ತಿಲಕ ಧರಿಸಿ ನಾನೊಬ್ಬ ದೈವ ಭಕ್ತ ಅನ್ನೋದನ್ನ ತೋರಿಸಿಕೊಂಡಿದ್ದಾರೆ. ಪದೇ ಪದೇ ಶಕ್ತಿ ದೇವಾಲಯಗಳಿಗೆ ಸಿಎಂ ಭೇಟಿ ಕೊಡ್ತಿರೋದು ಅವರ ಆಧ್ಯಾತ್ಮಿಕ ಬದಲಾವಣೆಯ ನಿಜವಾದ ಸಾಕ್ಷಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಯಾವಾಗ ದೈವ ಭಕ್ತರಾಗಿ ಬದಲಾದ್ರೋ ಅವರಿಗೆ ದೇವರ ಆಶೀರ್ವಾದವೂ ಲಭಿಸುತ್ತಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯರ ಮುಂದಿದ್ದ ದೊಡ್ಡ ದೊಡ್ಡ ಸಂಕಷ್ಟಗಳ ಗುಡ್ಡೆಯೇ ಕರಗಿ ಹೋಗಿದೆ. ವಿರೋಧಿಗಳ ಮುಂದೆ ಸಿದ್ದು ಮತ್ತೆ ಹುಂಕರಿಸುವಂತಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಒಂದು ಕಡೆ ದೈವ ಬಲ ಒಲಿದು ಬಂದಿದ್ರೆ ಇನ್ನೊಂದು ಕಡೆ ವಿಶೇಷವಾದ ರಾಜಯೋಗ ಕೂಡ ಸಿಕ್ಕಿದೆ. ಸಿದ್ದರಾಮಯ್ಯನವರ ಜಾತಕವನ್ನ ಪರಿಶೀಲಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಬಲ ಬರೋದು ಪಕ್ಕಾ ಅಂತ ಜ್ಯೋತಿಷಿಗಳು ಕೂಡ ಹೇಳ್ತಿದ್ದಾರೆ. ಖ್ಯಾತ ಜ್ಯೋತಿಷಿ ನಾಗರಾಜ್ ಶರ್ಮಾ ಅವರು ಸಿಎಂ ಸಿದ್ದರಾಮಯ್ಯ ಅವರ ಜಾತಕವನ್ನ ಪರಿಶೀಲಿಸಿದ್ದು ಅದರಲ್ಲಿನ ವಿಶೇಷ ಅಂಶಗಳ ಬಗ್ಗೆ ಫ್ರೀಡಮ್ ಟಿವಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಶರ್ಮಾ ವಿಶೇಷ, ಅದರಲ್ಲೂ ಕೂಡ ಖ್ಯಾತ ಜ್ಯೋತಿಷರು ನಾಗರಾಜ್ ಶರ್ಮಾ ಅವರು ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಫ್ರೀಡಮ್ ಟಿವಿಯ ಎಲ್ಲ ಒಂದು ವೀಕ್ಷಕ ಬಾಂಧವರಿಗೆಲ್ಲರೂ ನಮಸ್ಕಾರಗಳು. ತಮಗೂ ಸಹ ನಮಸ್ಕಾರ. ದೇವರು ದಿಂಡ್ರು ಅಂತ ಹೇಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಂತಹ ಸಿದ್ದರಾಮಯ್ಯ ಸಾಹೇಬರು
ಇತ್ತೀಚೆಗೆ ಒಂದಷ್ಟು ಟೆಂಪಲ್ ರನ್ ಕೂಡ ಜಾಸ್ತಿ ಆಗಿದೆ. ಸೊ ಈಗ ಮುಟ್ಟಿದೆಲ್ಲವೂ ಕೂಡ ಚಿನ್ನ ಅನ್ನೋ ಥರ ಭಾಸವಾಗ್ತಾ ಇದೆ ಸರ್. ಇದಕ್ಕೇನು ಕಾರಣ? ಅವರ ಬಗ್ಗೆ ಏನಾದರೂ ಜ್ಯೋತಿಷ್ಯವನ್ನು ಹೇಳೋದಾದ್ರೆ ಸರ್. ಈಗ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಅವರ ಜನ್ಮ ಜಾತಕ ಪ್ರಕಾರವಾಗಿ ಕುಂಭ ರಾಶಿಯಲ್ಲಿ ಜನನಾಗಿದ್ದು. ಕುಂಭ ಅಂದ್ರೂ ಹುಂಬ ಅಂತ ಹೇಳ್ತಾರೆ. ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಕುಂಭರಿಗೆ ಎಲ್ಲ ಹುಂಬರು ಅಂತ ಹೇಳ್ತಾರೆ. ಅವ್ರು ಯಾವಾಗ ಬೇಕಾದ್ರೂ ಹುಂಬತನ ಮಾಡ್ಬೋದು. ಹುಂಬತನ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ ಅಂತ ತಿಳ್ಕೊಂತೀನಿ. ಎಲ್ಲದೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ತಾವು ನಡೆಸ್ಕೊಂಡು ಹೋಗುವಂತ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಹೊಂದಿರತಕ್ಕಂಥ ವ್ಯಕ್ತಿ ಈ ಕುಂಭರಾಶಿಯವರಾಗಿರ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಕೂಡ ಹೌದು. ಯಾಕಂದ್ರೆ ಇವರ ಒಂದು ಜನ್ಮ ಜಾತಕ ಪ್ರಕಾರವಾಗಿ ಡೇಟ್ ನಮಗೆ ಸಿಕ್ಕಿರುವಂತ ಪ್ರಕಾರವಾಗಿ 3/8/1947 ಜನನಾಗಿದ್ದವರು. ಲಗ್ನ ಆಗಿರ್ತಕ್ಕಂಥದ್ದು ಕುಜ ಲಗ್ನದಲ್ಲಿ ಅಥವಾ ವೃಶ್ಚಿಕ ಲಗ್ನದಲ್ಲಿ ಆಗಿದ್ದಾರೆ. ಮತ್ತೆ ಕುಂಭರಾಶಿಯಲ್ಲಿ ಜನನಾಗಿದ್ದಕ್ಕೋಸ್ಕರವಾಗಿ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಸಂದರ್ಭ ಅಂದ್ರೆ ಈಗ ಅಷ್ಟಮದಲ್ಲಿ ಗುರು ಆಗಿದ್ದಕ್ಕೋಸ್ಕರ 8ನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ಅದಾದ ನಂತರ 9ನೇ ಮನೆಯಲ್ಲಿ ಇರ್ತಕ್ಕಂಥ ಒಂದು ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥ ಬುಧನ ಸಂಬಂಧ ಮತ್ತು ಕರ್ಮಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಕರ್ಮಸ್ಥಾನ ಅಂತ ಹೇಳ್ತಾರೆ, 10ನೇ ಮನೆಯನ್ನ ಕರ್ಮಸ್ಥಾನ ಅಂತ ಹೇಳಿದ್ರೆ ಕರ್ಮಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಒಂದು ಅದಾದ ನಂತರ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರನ ಒಂದು ಪ್ರಭಾವ ಎಲ್ಲ ಒಟ್ಟು ಟೋಟಲ್ ಅಂತ ತೆಗೆದುಕೊಂಡು ಹೋದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಎಲ್ಲದೂ ಕೂಡ ವಿಶೇಷವಾಗಿ ಏನೋ ಒಂದು ರೀತಿಯಲ್ಲಿ ತಂದೆ ಆದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ. ಒಂದು ರೀಸನ್ನು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವರ ಜನ್ಮ ಕಾಲದಲ್ಲಿ ಈಗ ಕುಂಭರಾಶಿಯಲ್ಲಿ ರಾಹು ಭಗವಂತ ಕೂತ್ಕೊಂಡಿದ್ದಾನೆ. ರಾಹು ಕೂತ್ಕೊಂಡಿದ್ದ ಅಂದ್ರೆ ಒಂಥರ ರಾಹು ಬಡ್ದಿದೆ ಅಂತ ಹೇಳ್ತಾರಲ್ವಾ. ಈಗ ಹೆಚ್ಚಾಗಿ ಏನೋ ಒಂದು ರೀತಿಯಲ್ಲಿ ವಿಶೇಷವಾಗಿ ಅವ್ರದ್ದು ತಂದೆ ಆದಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ರಾಹು ಇರ್ತಾನೆ. ರಾಹು ಇದ್ದಾಗ ಮಾತ್ರ ಆಗತ್ತೆ. ಆದ್ರೆ ಕೇತು ಇದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಈ ರಾಹು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಎಲ್ಲದೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ. ಇನ್ನು ಇವರಿಗೆ ಈ ರೀತಿಯಾದಂತ ಒಂದು ಫಲ ಆಗಿದೆ. ಕರ್ಮಸ್ಥಾನದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಭೂಮಿ ಸಂಬಂಧವಾಗಿದ್ದ ಯಾವುದೇ ರೀತಿಯಾದಂತ ತೊಂದರೆಗಳಿದ್ರು ಕೂಡ ಪರಿಹಾರಗಳನ್ನ ಮಾಡ್ಕೊಂಡು ಹೋಗುವಂತದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಜಾತಕ ಹೇಳ್ತದೆ. ಇವರ ಜಾತಕ ಪ್ರಕಾರವಾಗಿ ಇರ್ತಕ್ಕಂಥದ್ದು ಏನಾಗಿದೆ, ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥ ಕುಜ ಮತ್ತೆ ಕೇತುವಿನ ಪ್ರಭಾವನೆ ಶತ್ರುಗಳನ್ನ ಪರಾಜಯ ಮಾಡ್ತಕ್ಕಂಥದ್ದು, ಅವರಿಗೆ ಅಜಾತ ಶತ್ರುವಾಗಿ ಹೋಗ್ತಕ್ಕಂಥದ್ದು, ಯಾರು ಏನು ಮಾಡಕ್ಕಾಗಲ್ಲ. ತಾವೇ ಹೇಳ್ತಾ ಇದ್ರಿ ಇವಾಗ ಹೈಕಮಾಂಡ್ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇದಕ್ಕೆಲ್ಲದೂ ಕೂಡ ಜಾತಕ ಫಲಗಳು ಅಂತ ಹೇಳ್ತಾರೆ. ಗೋಚಾರ ಫಲ ಅಂತ ಏನು ಹೇಳ್ತಾರೆ ಅದರ ಆಧಾರದಲ್ಲೇ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಗೋಚಾರ ಫಲದಿಂದಾಗಿ ಅವ್ರಿಗೆಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ತಕ್ಕಂಥದ್ದಾಗತ್ತೆ. ಇನ್ನು ದೇವಾತ್ಮಕವಾಗಿ ದೇವರ ಸಂಬಂಧವಾಗಿ ವಿಶೇಷವಾಗಿ ಹೊರ ಹೋಗ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. ಯಾಕೆಂತಂದ್ರೆ ಈ ರಾಹುವಿನ ಒಂದು ಪ್ರಭಾವ, ಅದಾದಲ್ಲಿ ಇರ್ತಕ್ಕಂಥ ಒಂದು ಅಷ್ಟಮದಲ್ಲಿ ಇರ್ತಕ್ಕಂಥ ಗುರುವಿನ ಪ್ರಭಾವ ಮತ್ತೆ ರವಿ ಪ್ರಭಾವ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ ಬಂದ್ಬಿಟ್ಟು ಜನ್ಮ ಕಾಲದಲ್ಲಿ ಅಥವಾ ಈಗ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ 9ನೇ ಮನೆಯಲ್ಲಿ. ಅದಕ್ಕೋಸ್ಕರವಾಗಿ ಸ್ವಲ್ಪ ದೇವರು ದಿಂಡ್ರು ನಾನೇನೋ ಒಂದು ಮಾಡ್ತಾ ಇದ್ದೀನಿ ಅದಕ್ಕೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೆ ಅವರ ಹೆಂಡತಿ ಆಗಿರ್ಬೋದು ಅವ್ರಿಗೆ ಬೇಕಾಗಿರೋರು ದೇವರ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಆದ್ರೆ ಇವಾಗ ಅವರೇ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಜನ್ಮ ಕಾಲದಲ್ಲಿರ್ತಕ್ಕಂಥ ಗೋಚಾರ ಫಲಗಳು ಅಂತ ಹೇಳ್ತಾರೆ. ಈಗ ಕುಂಭರಾಶಿಯವರಿಗೆ ಇರ್ತಕ್ಕಂಥ ಒಂದು ಫಲ ಅಥವಾ ನಾವು ಲಗ್ನದಿಂದ ನಾವು ಹೆಚ್ಚಾಗಿ ಜಾತಕವನ್ನ ಪರಿಶೀಲನೆ ಮಾಡ್ತೀವಿ. ರಾಶಿ ಯಾವುದೇ ಆಗ್ಬೋದು, ಲಗ್ನದಿಂದ ನಾವು ಹೆಚ್ಚಾಗಿ ನಾವು ಜಾತಕವನ್ನ ಪರಿಶೀಲನೆ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಖಂಡಿತವಾಗಿ ಅವ್ರಿಗೆ ಯಾವುದೋ ರೀತಿಯಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದು ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ. ರಾಹು ಭಗವಂತ ಜನ್ಮ ಕಾಲದಲ್ಲಿ ಇರುವವರೆಗೆ ಏನೋ ಒಂದು ರೀತಿಯಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಗುರುಜಿ, ತಾವು ಹೇಳ್ತಾ ಇದ್ರಿ ಕೆಲ ಶತ್ರುಗಳೊಂದಿಗೂ ಕೂಡ ಅಜಾತ ಶತ್ರುವಾಗಿ ಬದಲಾಗಬಹುದು ಸಿದ್ದರಾಮಯ್ಯನವರು ಅಂತ ಹೇಳಿ. ಆದರೆ ಸಿದ್ದರಾಮಯ್ಯರ ರಾಜಕೀಯ ಬದುಕಿನಲ್ಲಿ ಹಿತಶತ್ರುಗಳು ಹೆಚ್ಚು, ಹಾಗಾಗಿ ಅದರಿಂದ ಏನಾದ್ರೂ ಕಂಟಕಗಳು ಬರಬಹುದಾ ಮುಂದಕ್ಕೆ ಅಂತ? ಅಂದ್ರೆ ಇದು ರಾಹುವಿನ ಸ್ಥಿತಿ ಇರೋವರಿಗೆ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ರಾಹು ಭಗವಂತ ಎಲ್ಲಿವರೆಗೆ ಇವರು ಜನ್ಮ ಜಾತಕದಲ್ಲಿ ಇರ್ತಕ್ಕಂಥ ಒಂದು ಶುಭ ಸ್ಥಾನವನ್ನು ಹೊಂದಿರ್ತಾನೋ, ಅದು ಜನ್ಮದಲ್ಲಿ ಇರ್ತಾನೋ ಅಲ್ಲಿವರಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗೋದಿಲ್ಲ. ರಾಹು ಚೇಂಜ್ ಆಗ್ಬೇಕಾದ್ರೆ ಇನ್ನೂ 6 ತಿಂಗಳು ಟೈಮ್ ತಗೊಳ್ತದೆ. ಆ ಟೈಮ್ ಅಂದದಲ್ಲಿ ಮುಂದಿನ ಮನೆಗೆ ಹೋಗ್ತಾನೆ, ಧನಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೋಸ್ಕರವಾಗಿ ಅವಾಗೂ ಏನೋ ಒಂದು ರೀತಿಯಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅವರದ್ದು ಯಾವುದೇ ರೀತಿಯಾದಂತ ಒಂದು ಸಮಸ್ಯೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಆಗುವ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಿತಶತ್ರುಗಳು ಅಂತ ಹೇಳ್ತೀರಾ ನೀವು. ಆ ಹಿತಶತ್ರುಗಳಿದ್ರೆ ಇವರಿಗೆ ಜನ್ಮ ಕಾಲದಲ್ಲಿ ರಾಹು ಜನ್ಮದಲ್ಲಿ ಅಥವಾ ಜನ್ಮಾಧಿಪತಿ ಆಗಿರ್ತಕ್ಕಂಥ ರಾಹು ಆಗಿದ್ದಾನೆ. ರಾಹು ಆಗಿದ್ದಕ್ಕೋಸ್ಕರವಾಗಿ ರಾಹುವಿನ ಫಲದಿಂದಾಗಿ ಅವರಿಗೆ ಎಲ್ಲಾ ರೀತಿಯಾದ ಕೆಲಸಗಳನ್ನ ಜಯಿಸ್ತಾನೆ ಅಂತ ಹೇಳ್ತದೆ. ಸಾಕು ಸರ್. ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ಕೇತುವಿನ ಒಂದು ಫಲ, ಕರ್ಮಸ್ಥಾನದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ದಾನ ಧರ್ಮ ಮಾಡ್ಬೇಕು, ಏನೋ ಒಂದು ರೀತಿಯಲ್ಲಿ ಒಳ್ಳೇದ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂದ್ ಸ್ವಲ್ಪ ಮನಸ್ಸು ಬಂದಿರತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು.
ಥ್ಯಾಂಕ್ ಯು ಗುರೂಜಿ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕೆ ರಾಜಯೋಗ ಶುರುವಾಗಿದೆ. ಮತ್ತೊಂದು ಕಡೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಕೃಪೆಯೂ ಸಿಕ್ಕಿದೆ. ಇಷ್ಟು ದಿನ ಸಿದ್ದುಗೆ ಅಂಟಿಕೊಂಡಿದ್ದ ಅದ್ಯಾವುದೋ ಶಾಪ ಈಗ ಪರಿಹಾರವಾಗಿದೆ. ದೇವರ ದರ್ಶನದಿಂದ ಹಿಂದಿನ ಎಲ್ಲ ಶಾಪಗಳು ವಿಮೋಚನೆ ಆಗಿದೆ. ಇದೇ ಕಾರಣದಿಂದ ಸಿಎಂ ಈಗ ಸ್ಟ್ರಾಂಗ್ ಆಗ್ತಿದ್ದಾರೆ. ಮೂಡ ಹಗರಣದಿಂದ ಪಾರಾದ ಬಳಿಕ ಸಿದ್ದರಾಮಯ್ಯ ಮುಂದಿನ 2.5 ವರ್ಷ ಸಿಎಂ ಆಗಿ ಉಳಿಯುವ ಬಲವಾದ ರಾಜಯೋಗವನ್ನ ಹೊಂದಿದ್ದಾರೆ. ಡಿಕೆಶಿಯ ಸಿಎಂ ಕನಸು ತಣ್ಣೀರಾಗಿದ್ದು, ಕನಕಪುರದ ಬಂಡೆ ಡಿಕೆಶಿ ಈಗ ಸಿದ್ದರಾಮಯ್ಯ ಶಕ್ತಿ ಮುಂದೆ ಮಂಕಾಗಿದ್ದಾರೆ. ಮುಂದಿನ 2.5 ವರ್ಷಗಳು ಕುರುಬರ ವೀರನಾದ ಸಿದ್ದರಾಮಯ್ಯ ಯುಗವಾಗಲಿವೆ ಎಂಬುದು ಸ್ಪಷ್ಟವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.